ಕರ್ನಾಟಕದ ಕ್ರೈಸಿಸ್ ಎಲ್ಲಿ ತನಕ ಬಂತು ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ನೆನೆ ಮೀಟಿಂಗ್ ಆಯಿತು ಅಂದಮೇಲೆ ನಮಗೊಂದಷ್ಟು ಇನ್ಸೈಡ್ ಸ್ಕೂಪ್ ಕೂಡ ಸಿಕ್ಕಿದೆ. ಆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಡಿನ್ನರ್ ಮೀಟಿಂಗ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು, ಪೊಲಿಟಿಕಲ್ ಸ್ಕೂಪ್. ಸಿಎಂ ನೀವೇ ಆಗಿ ಅಂತ ಧ್ವನಿ ಕೇಳಿ ಬಂತು. ಒಂದು ಧ್ವನಿ ಅಲ್ಲ, ಎರಡು ಧ್ವನಿ ಅಲ್ಲ, ಒಕ್ಕೊರಲ ಮಾತಂತೆ. 62 ಜನ ನಾಯಕರು ಕೂಡ ನೀವು ಆಗಬೇಕು ಸಿಎಂ, ನಿಮಗೆ ಆ ಕೆಪಾಸಿಟಿ ಇದೆ, ಕ್ಯಾಲಿಬರ್ ಇದೆ, ಹೈಕಮಾಂಡ್ ನಮಗೇನಾದರೂ ಕಾಲ್ ಮಾಡಿದ್ರೆ ನಿಮ್ಮ ಹೆಸರೇ ಹೇಳ್ತೀವಿ ಸರ್ ಅಂತ ಹೇಳಿದ್ರಂತೆ. ನಾವು ಎಲ್ಲರೂ ದೆಹಲಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದೀವಿ, ಈಗ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಈ 62 ನಾಯಕರ ಬಯಕೆ. ಹೊಸ ಮುಖ ಬರೋದ್ರಿಂದ ಒಂದು ಒಳ್ಳೆ ಎನರ್ಜಿ ಬರುತ್ತೆ ಸರ್, ಎನರ್ಜಿ ಬೂಸ್ಟರ್ ರೀತಿ ನೀವಿದ್ದೀರಾ ಸರ್ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ರಂತೆ. ಜೊತೆಗೆ ನಿಮ್ಮ ಜೊತೆ ನೀವು ಮುಂದೆ ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಹಿಂದೆ ನಾವು ಫಾಲೋ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಕರೆದಿದ್ದ, ಅಂದರೆ ಅವ್ರ ಸಹೋದರ ಏರ್ಪಡಿಸಿದ್ದ ಡಿನ್ನರ್ ಮೀಟಿಂಗ್ನಲ್ಲಿ ನಾಯಕರು ಫುಲ್ ಸಪೋರ್ಟ್ ಕೊಡೋ ರೀತಿನಲ್ಲಿ ಮಾತಾಡಿದ್ರಂತೆ. ಹಾಗಾದರೆ ಇದೇ ಫೈನಲ್ಲಾ? ನೋ. ರಾಜಕಾರಣದಲ್ಲಿ ಹೇಗಂದರೆ ಇವ್ರು ಊಟಕ್ಕೆ ಕರೆದ್ರೆ ಇವ್ರ ಮನೆಗೂ ಹೋಗ್ತಾರೆ, ಅವ್ರ ಊಟಕ್ಕೆ ಕರೆದ್ರೆ ಅವ್ರ ಮನೆಗೂ ಹೋಗ್ತಾರೆ. ನೀವು ನೋಡಿರ್ಬೋದು ಲಾಸ್ಟ್ 1 ತಿಂಗಳಲ್ಲಿ CM ಸಿದ್ದರಾಮಯ್ಯ ಮನೇಲಿದ್ದವರು ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಇರ್ತಾ ಇದ್ರು. ಸೊ ನನಗೇನು ಲಾಭ ಅನ್ನೋದನ್ನ ರಾಜಕಾರಣಿಗಳು ನೋಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ದಿಲೀಪ್ ಈಗ 62 ಅನ್ನೋದು ದೊಡ್ಡ ನಂಬರ್ ನೋಡೋದಕ್ಕೆ. 62 ನಾಯಕರ ಸಪೋರ್ಟ ಅಂತ. ಅದರಲ್ಲಿ ಎಷ್ಟು ಜನ ಶಾಸಕರು, ಎಷ್ಟು ಜನ MLCಗಳು, ಎಷ್ಟು ಜನ ಕೇವಲ ಮುಖಂಡರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು 62 ಜನ 140 ಶಾಸಕರ ನಂಬರ್ ಇರೋ ಪಾರ್ಟಿಯ CLP ಲೀಡರ್ ಯಾರಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋಕ್ಕಾಗಲ್ಲ, ಪಟ್ಟು ಹಾಕ್ಬೋದಷ್ಟೇ. ಮಮತಾ, ಏನಂತಂದರೆ 62 ಜನರಲ್ಲಿ 5 ಜನ ಸಚಿವರು ಇರ್ತಾರೆ. ಅದಾದ ನಂತರ MLCಗಳು MLAಗಳು ಕೂಡ ಇರುವಂಥದ್ದು. ಬೆಳಗಾವಿಯ 5 ಜನ MLAಗಳು ಕೂಡ ಸಪೋರ್ಟ್ ಮಾಡಿರುವಂಥದ್ದು. ಅದರಲ್ಲಿ ಈಗಾಗಲೇ 3 ಜನ ಅಲ್ಲಿ ಇದ್ದರು ಅಂತ ಹೇಳ್ತಿದ್ರೆ. ಜೊತೆಗೆ ಏನಂತಂದರೆ ನಮ್ಮ ಖಾತ್ರಿಯಾದ ಮಾಹಿತಿ ಪ್ರಕಾರ ಏನಂತಂದರೆ 62 ಜನರು ಕೂಡ ನಾವು ದೆಹಲಿಗೆ ಬರೋಕ್ಕೆ ಸಿದ್ಧ ಇದ್ದೇವೆ. 19ನೇ ತಾರೀಕು ತಾವು ಏನಾದರೂ ದೆಹಲಿ ಪ್ರಯಾಣ ಬಳಸ್ತೀರಿ ಅಂತಂದರೆ ನಾವು ಇಲ್ಲಿಂದನೇ, ಅಂದರೆ ಏನು ಬೆಳಗಾವಿ ಚಳಿಗಾಲದ ಅಧಿವೇಶನ ಏನಿದೆ, ಅಧಿವೇಶನ ಕೊನೆಯ ದಿನ 19ನೇ ತಾರೀಕು, ಇವತ್ತು ಇಲ್ಲಿಂದನೇ ನಾವು ಏನಂತಾರೆ ದೆಹಲಿಗೆ ತೆರಳಬೇಕು ಹಾಗೆ ಅಂತೇಳಿ. ಮತ್ತೊಂದು ಮೂಲಗಳ ಪ್ರಕಾರ ಅಂತಂದರೆ ಗ್ಯಾರಂಟಿ ಮೂಲಗಳ ಪ್ರಕಾರ ಏನಂತಂದರೆ ನಾವು ಇಲ್ಲಿಂದನೇ ದೆಹಲಿಗೆ ಹೋಗಿ ಒಂದು ನಿಯೋಗ ತೊಗೊಂಡು ಹೋಗೋಣ, ನಾವು ಎಲ್ಲ ಕೂಡ ವ್ಯವಸ್ಥೆನ ತಾವು ಮಾಡಬೇಕು ಹಾಗೆ ಅಂತೇಳಿ. ಗೋವಾ ಏರ್ಪೋರ್ಟ್ ಇರ್ಬೋದು ಅಥವಾ ಬೆಳಗಾವಿ ಏರ್ಪೋರ್ಟ್ ಅಥವಾ ಹುಬ್ಬಳ್ಳಿ ಏರ್ಪೋರ್ಟಿಂದ ನಾವೆಲ್ಲರೂ ಕೂಡ ದೆಹಲಿಗೆ ಹೋಗಬೇಕು ಹಾಗೆ ಅಂತ ಒಂದು ಕುರಿತ ಚರ್ಚೆ ಕೂಡ ಆಗಿರುವಂಥದ್ದು. ಸುಮಾರು 3 ಗಂಟೆಗಳ ಕಾಲ ಸೀರಿಯಸ್ ಚರ್ಚೆ ಆದ ನಂತರ ಮುಖ್ಯಮಂತ್ರಿಗಳ ಆಗಬೇಕು ನೀವು ಅಂಥೇಳಿ ಮತ್ತೊಂದು ಸರಿ ಎಲ್ಲರೂ ಕೂಡ ಒಕ್ಕರಲ್ಲಿ ಹೇಳುವಂಥದ್ದು. ಮತ್ತು ನೀವು ಆಗೋದ್ರಿಂದ ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗ್ತೀರಿ ಅಂತ ಒಂದು ನಂಬಿಕೆ ನಮಗಿದೆ, ವಿಶ್ವಾಸ ನಮಗಿದೆ, ಅದಕ್ಕೆ ತಾವು ಆಗಲೇಬೇಕು ಹಾಗೆ ಅಂಥೇಳಿ ಪ್ರಮುಖವಾದ ಚರ್ಚೆ ಏನಂತಂದರೆ ಈ ಒಂದು ಪವರ್ ಶೇರಿಂಗ್ದೇ ಆಗಿರುವಂಥದ್ದು. ಮತ್ತು ಮುಂದಿನ ಮುಖ್ಯಮಂತ್ರಿ ನೀವೇ ಆಗಬೇಕು ಅಂಥೇಳಿ ಒಂದು ಬಲವಾದ ಏನಂತಾರೆ ಒಕ್ಕೂರಲದ ಒಂದು ಸಬ್ಜೆಕ್ಟನ್ನು ಅಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಮಮತಾ, ರೈಟ್, ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ 140 ಜನ ಶಾಸಕರ ಪೈಕಿ 62 ಜನ ಭಾಗಿಯಾಗಿದ್ದರು ಅಂತಲೇ ಅಂದ್ಕೊಳ್ಳೋಣ. MLC ಬಿಟ್ಟು ನಾ ಲೆಕ್ಕ ಹೇಳ್ತಾ ಇರೋದು. ಇನ್ನೂ 78 ಜನ ಬಂದಿಲ್ಲ. ಹಾಗಾದರೆ ಈಗಲೂ ಕೂಡ 50% ಲೆಕ್ಕದಲ್ಲಿ ಬೆಂಬಲ ಇಲ್ಲ. ನಾಳೆ ದಿನ CLP ಸಭೆ ಆಗುತ್ತೆ, ಆಯ್ತಾ, ತಲೆ ಲೆಕ್ಕ ಹಾಕ್ತೀವಿ ಅಂತಂದ್ರೂ ಕೂಡ 50% ಬಂದಿಲ್ಲ. ಬಟ್ ಕ್ರೋಢೀಕರಿಸುವ ಕೆಲಸ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅಂತ ನೋಡೋಣ.